ಹಾಯ್ ಫ್ರೆಂಡ್ಸ್, ಟ್ರಾವೆಲ್ ಕನ್ನಡಿಗ ಮಾತಾಡೋದು. ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು. ಅದಕ್ಕೆ ಹಿಂಗೆ ಕೆಲಸದ ಮೇಲೆ ಹೊರಗಡೆ ಹೊರಟೆ. ಹಾಗೆ ಆ ವಿಚಾರ ನಿಮಗೂ ಗೊತ್ತಿರುತ್ತೆ, ಬಟ್ ಆದರೂ ನನ್ನ ಜಾಗದ ಬಗ್ಗೆ ನೋಡಿದ್ದೀನಿ, ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ದುಃಖಕರ ವಿಚಾರ. ನೇಪಾಳಲ್ಲಿ ಆದಂಥ ನೆನ್ನೆ ಒಂದು ದುರಂತ. Shocking images from Nepal shows what appears to be a giant wave. ನೆರೆ ರಾಷ್ಟ್ರ ನೇಪಾಳದಲ್ಲಿ ಭೀಕರ ಪ್ರವಾಹ ಉಂಟಾಗಿದ್ದು ಈವರೆಗೆ ಪ್ರವಾಹ ಕಂಡು ಬಂದ ಕಾರಣ ದುರಂತ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಒಂದು ಏನು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾವೇನು ನೇಪಾಳ ಹೋಗ್ಬೇಕು, ಕಠ್ಮಂಡು, ಪೋಖ್ರಾ ಪ್ರತಿಯೊಂದು ಹೋಗ್ಬೇಕು ಅಂದ್ರೆ ಅದೇ ಆ ಜಾಗ ಬಂದು ಮೇಜರ್ ಕನೆಕ್ಟಿವಿಟಿ ಬಂದು ಅದೇ ಮೇಜರ್ ಕನೆಕ್ಟಿವಿಟಿ ಬಂದು ನಾವು ಪೋಖ್ರಾ ಹೋದೋ, ಆಮೇಲೆ ಕಠ್ಮಂಡು ಹೋಗಿದ್ದು ಕನೆಕ್ಟಿವಿಟಿ. ಇವನ್ ನೇಪಾಳ ಬಾರ್ಡರ್ ಏನು ಸೊನೋಲಿ ಬಾರ್ಡರ್ ಏನಿದೆ, ಸೊನೋಲಿ ಬಾರ್ಡರ್ ಇಂದ ನಾವು ಇದು ರೀಚ್ ಆಗ್ಬೇಕು ಅಂದ್ರೆ, ಕಠ್ಮಂಡು ರೀಚ್ ಆಗ್ಬೇಕು ಅಂದ್ರೆ ಟುವರ್ಡ್ಸ್ ನಾವು ಕಠ್ಮಂಡು ಅಂದ್ರೆ ನಾವು ಟುವರ್ಡ್ಸ್ ಇದೇ ರೂಟಲ್ಲಿ ಹೋಗ್ಬೇಕು. ಮತ್ತೆ ನಾವು ಕಠ್ಮಂಡು ಇಂದ ನಾವು ಪೋಖ್ರಾ ಹೋದೋ, ನಿಯರ್ಲಿ 200 ಸಮಥಿಂಗ್ ಕಿಲೋಮೀಟರ್ಸ್ ಏನೋ ಅದು. ನಾವು ಅಲ್ಲಿ ಹೋದಾಗಲೂ ಕೂಡ ಅದೇ ಆ ರೂಟ್ ಕೂಡ ನಾವು ಇದೇ ರೂಟಲ್ಲಿ ಪೋಖ್ರಾ ಮತ್ತೆ ನಾವು ಗೋರ್ಖಾ ಹೋದೋ. ಮತ್ತೆ ಇನ್ನೊಂದು ವಿಷಾದಕರ ಸಂಗತಿ ಏನಂದ್ರೆ, ಗೋರ್ಖಾನು ಕೂಡ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಾಯ್ತು ವಿಚಾರ. ಕಿರಣ್ ಬ್ರೋ ಹತ್ರ ಮಾತಾಡ್ದೆ ನಾನು ಫೋನ್ ಮಾಡಿ. ಪಾಪ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರು. ನಮ್ಮ ಟೂರ್ ಆರ್ಗನೈಸರ್ ಯಾರು ಪಾಪ ನಮ್ ಲಗೇಜಸ್ ಇರ್ಬೋದು, ಪ್ರತಿಯೊಂದು ಯಾರು ಸ್ಕ್ಯಾನಿಂಗ್ ಇರ್ಬೋದು, ಪ್ರತಿಯೊಂದು ಪಾಪ ಯಾರು ವ್ಯಕ್ತಿ ಮಾಡ್ತಾ ಇದ್ರು, ಪಾಪ ಅವರು ಕೂಡ ಪಾಪ ಕನೆಕ್ಟಿವಿಟಿನಲ್ಲಿ ಸಿಗ್ತಾ ಇಲ್ಲ ಅಂತ ಕಿರಣ್ ಬ್ರೋ ಹೇಳಿದ್ರು. ತುಂಬಾನೇ ಬೇಜಾರಾಗತ್ತೆ. ಏನಂದ್ರೆ ಯಾವ ಒಂದು ದೇಶ ಇರ್ಬೋದು, ನಮ್ಮ ಪಕ್ಕದಲ್ಲಿ ಇದ್ದಂತ ದೇಶ, ಮತ್ತೆ ಅಲ್ಲಿ ಜನ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಇವನ್ ಊಟದಲ್ಲಿ ವಿಚಾರದ ಇವನ್ ನೋಡಿ, ಕೆಲವೊಂದ್ ಕಡೆ ನಾವು ಹೋಟ್ಲಿಗೆ ಹೋದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಿ ಯಾವುದೇ ಒಂದು ಹೋಟ್ಲಲ್ಲಿ ಹೋದ್ರು ಕೂಡ ನಾವು ಹೋಗಿ ಆರ್ಡರ್ ಮಾಡಾದ್ಮೇಲೆ ಒಂದು ಮೈಂಡ್ ಸೆಟ್ ½ an hour to 1 hour 45 minutes ಅವ್ರ ಟೈಮ್ ಕೇಳ್ತಾರೆ, ಮೊದಲ ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಹೋಗಿದ ತಕ್ಷಣ ನಮ್ಗೆ ಒಂಥರ ಫಾಸ್ಟ್ ಫುಡ್ ಸರ್ವಿಸ್ ಇಲ್ಲಿ ಬೇಗ ಹೋಗಿ ಎಲ್ಲ ರೆಡಿ ಇರುತ್ತೆ, ಹೋಗ್ತಾರೆ, ನಾವೇನ್ ಪೇ ಮಾಡ್ತೀವಿ, ಕ್ಲೀನ್ ಆಗಿ ಹಾಕೊಡ್ತಾರೆ, ನಾವು ಊಟ ಮಾಡ್ತೀವಿ, ಅಥವಾ ನಾವೇನ್ ಸೆಲ್ಫ್ ಸರ್ವಿಸ್ ಅಂತ ತಗೊಂತೀವಿ, ಊಟ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬಟ್ ಅಲ್ಲ, ಆ ರೀತಿ ಅಲ್ಲ. ಅಲ್ಲೇನಂದ್ರೆ ಹೋಗಿ ಆದ್ಮೇಲೆ ನಿಮ್ಗೆ ಏನ್ ಬೇಕು ಅಂತ ಕೇಳಿ ಊಟ ಮಾಡಿ ಅವರು ಊಟ ಬಡಿಸ್ತಾರೆ ನಮ್ಗೆ. ಮತ್ತೆ ಬಂದು ಕೇಳ್ತಾರೆ, ತಿರ್ಗಾ ಏನಾರು ಬೇಕಾ ನಿಮ್ಗೆ ಅಂತ ಕೇಳ್ತಾರೆ. ಆ ಒಂದು ಪ್ರೀತಿ ಭಾವನೆ ಇದೆಯಲ್ಲ, ನೀವು ತುಂಬಾ ಒಳ್ಳೊಳ್ಳೆ ರೆಸ್ಟೋರೆಂಟ್ ಅಲ್ಲಿ ನಾವು ಬ್ರೋ ಇರ್ಬೋದು, ಕಿರಣ್ ಬ್ರೋ ಇರ್ಬೋದು, ಪ್ರತಿಯೊಬ್ರು ನಾವೇನು 6 ಜನ ಹೋಗಿದ್ದ. ಒಳ್ಳೆ ಊಟದ ಬಗ್ಗೆ ಏನೋ ಒಂದೇ ಒಂದ್ ಕಡೆ ಮಾತ್ರ ಎಲ್ಲಿ ಅಂದ್ರೆ ನಾಗರ್ಕೋಟೆನಲ್ಲಿ ಮಾತ್ರ ಊಟ ವರ್ಸ್ಟ್ ಆಗಿತ್ತು. ಯಾಕಂದ್ರೆ ಆಲ್ರೆಡಿ ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ ಅಲ್ಲಿ ಹೇಳಿದೀನಿ. ಅಲ್ಲೊಂದ್ ಕಡೆ ಇತ್ತು. ಮತ್ತೆ ಗೂರ್ಖಾ ಅನ್ನೋ ಜಾಗ ಮಾತ್ರ ವಂಡರ್ಫುಲ್ ಆಗಿತ್ತು. ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಇಡೀ ಟೋಟಲ್ ನಾವೇನ್ ಟೂರ್ ಹೋಗಿದ್ದೋ ಅದೊಂದು ಇವನ್ ಪ್ರತಿಯೊಬ್ರು ನೆನ್ಸ್ಕೊಂತೀವಿ. ಆ ಗೂರ್ಖಾ ಜಾಗದಲ್ಲಿ ನಾವು ಎಂಜಾಯ್ ಮಾಡಿದಂಥದ್ದು ಸಕ್ಕಲಾಗಿತ್ತು ಜಾಗ ಮಾತ್ರ. ಮತ್ತೆ ಅಲ್ಲಿ ಸರ್ವಿಸ್ ನೀವು ನಂಬ್ತಿರೋ ಬಿಡ್ತಿರೋ, ನಾವ್ ಇದ್ದಿದ್ದು 6 ಜನ, 5 ಜನ ನಮ್ಗೆ ಸರ್ವಿಸ್ ಕೊಟ್ಟಿದ್ರು. ಊಟ ಬಡಿಸೋದಕ್ಕಿರ್ಬೋದು, ನಮ್ಗೆ ಏನ್ ಬೇಕು ಅಂತ ಕೇಳಿ ಮಾಡ್ಕೊಡೋದಕ್ಕೆ. ಆ ತರ ಒಂದು ಜಾಗ ನಾವೇನೋ ತಿರ್ಗಾ ನಾವು ಅಲ್ಲಿ ಹೋಗ್ಬೇಕು ಅಂದ್ರೆ ಆಗೋದೇ ಇಲ್ಲ, ಪಾಸಿಬಲೇ ಇಲ್ಲ. ನೋಡಿ, ಇವತ್ತೇನು ಪೋಖ್ರಾದಲ್ಲಿ ಏನು ಕನೆಕ್ಟಿವಿಟಿ ನಲ್ಲಿ ಯಾರಿದಾರೆ ಜನ, ಅಲ್ಲಿ ಪೋಖ್ರಾದಲ್ಲಿ ಇದಾರೆ, ಅಲ್ಲಿಂದ ಕಠ್ಮಂಡು ಬರೋದಿಕ್ಕಾಗಲ್ಲ. ಬೇರೆ ಆಪ್ಷನ್ಸ್ ಇಲ್ಲ, ರೋಡೇ ಇಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವೇನೋ 15 ದಿನ ನಾವು ಪ್ಲಾನ್ ಮಾಡಿದ್ದು, ನಾವು ಆಗಸ್ಟ್ ವೀಕ್ ಮಂತ್ ಅಲ್ಲಿ ನಾವು ಪ್ಲಾನ್ ಮಾಡ್ದಂಗೆ, ನಾವು ಆಗಸ್ಟ್ ಮಂತ್ ಅಲ್ಲಿ ಹೋಗಿ ಈ ತರ ನಾವೇನಾದ್ರು ಒಂದು 15 ದಿನ ನಮ್ಗೆ ವೀಸಾನು ಸಿಕ್ಕಿ ನಾವೇನಾದ್ರೂ ನಾವು ಚೈನಾ ಬಾರ್ಡರ್ ದಾಟಿ ಮುಂದೆ ಹೋಗಿದ್ರೆ ನಾವ್ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಾವ್ ಇವತ್ತೊಂದು ಯಾವ ಪರಿಸ್ಥಿತಿನಲ್ಲಿ ಇರ್ತಿದ್ವು ಅಂತ. ನಾನು ಅದಕ್ಕೆ ತುಂಬಾ ಸಾರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೇಳ್ತೀನಿ, ಗೋ ವಿತ್ ದ ಫ್ಲೋ ಅಂತ. ಬಟ್ ಇಲ್ಲಿ ಯಾರೊಬ್ರು ಬ್ಲೇಮ್ ಮಾಡೋದಕ್ಕಾಗಲ್ಲ. ಕಿರಣ್ ಬ್ರೋನ ಬ್ಲೇಮ್ ಮಾಡೋದಕ್ಕಾಗಲ್ಲ, ಅಥವಾ ಯಾರೊಬ್ರು ಬ್ಲೇಮ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅವರು ಕೂಡ ಅವ್ರದೇ ಆದಂತ 100% ಎಫರ್ಟ್ ಆ ಮನುಷ್ಯ ಹಾಕಿತ್ತು. ಬಟ್ ಇಲ್ಲಿ ಒಂದ್ ಬೇಜಾರು ಏನಂದ್ರೆ, ನಾವು ಅನ್ಕೊಂಡಿದ್ದು ಡೆಸ್ಟಿನೇಷನ್ ನಾವು ರೀಚ್ ಆಗೋದಿಕ್ಕೆ ಆಗ್ಲಿಲ್ಲ. ಇಟ್ಸ್ ಓಕೆ, ಬಟ್ ನಾವ್ ಒಂದೇನ್ ಅನ್ಕೊಂತೀವಿ ಅಂದ್ರೆ, ಅನ್ನೋದ್ ಋಣ ನಮ್ಗೆ ಇನ್ನೂ ಇತ್ತು. ಈ ಭೂಮಿ ತಾಯಿ ಇದ್ರ ಮೇಲೆ ಅನ್ನೋದ್ ಋಣ ಇತ್ತು. ಮತ್ತೆ ನಮ್ಮ ಫ್ಯಾಮಿಲಿ ಮತ್ತೆ ನಮ್ ತಂದೆ ತಾಯಿ ಅವರು ಮಾಡಿದಂತ ಬ್ಲೆಸ್ಸಿಂಗ್ಸ್, ಅಥವಾ ನಾವು ಮಾಡಿದಂತ ಏನೋ ಒಂದ್ ಸಾಸಿವೆ ಕಾಳಷ್ಟೊಂದು ಒಂದ್ ಪೂಜೆನೇನೋ ನಾವಿವತ್ತು ವಾಪಸ್ ಬಂದಿದೀವಿ. ಈಗ ನಾವೇನ್ ಪ್ರತಿಯೊಬ್ರು ಹೇಳ್ತೀವಲ್ಲ, ತುಂಬಾ ಬೇಜಾರಾಗತ್ತೆ ಕೆಲವೊಂದು ವಿಚಾರಗಳು ಕೇಳಿದಾಗ. ಈ ತರ ಒಂದ್ ಆದಾಗ ನೀವು ನಂಬ್ತಿರೋ ಬಿಡ್ತಿರೋ, ಕೆಲವೊಂದು ಬ್ರಿಡ್ಜ್ ಇವತ್ತು ಬ್ರಿಡ್ಜ್ ನಾವು ನೇಪಾಳ ಬಾರ್ಡರ್ ಇಂದ ನಾವು ಕಠ್ಮಂಡು ಹೋಗ್ಬೇಕಾದ್ರೆ ಒಂದ್ ಬ್ರಿಡ್ಜ್ ಸಿಗುತ್ತೆ.
ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ನಾನೇನ್ ಮಾಡಿದೆ, ಕಿರಣ್ ಬ್ರೋ ಅಲ್ಲಿ ಓಡ್ ಬರ್ತೀನಿ ಅನ್ಬಿಟ್ಟು, ಕಿರಣ್ ಬ್ರೋ ಬೇಡ ಅಂತ ಹೇಳಿದ್ರು, ಬೈಲಬ್ರು ಓಡ್ ಬರ್ತೀನಿ ಅನ್ಬಿಟ್ಟು ನಾನು ಹೋದ್ಮೇಲೆ ತಮ್ಮಾಜಿನೂ ಬಂದ, ರಘುನು ಬಂದ. ಹೋಗ್ಬಿಟ್ಟು ಅಲ್ಲೆಲ್ಲ ನಿಂತ್ಕೊಂಡು ಅಲ್ಲಿ ಅದು ಒಂದು ವಾಯ್ಸ್ ಮೋಸ್ಟ್ಲಿ ನೀವು ಕೇಳಿದೀರ ಅಂತ ಕಾಣುತ್ತೆ, ಅಲ್ಲಿ ಕೇಳಿ ನೋಡಿದೀನಿ. ಭಯ ಆಗುತ್ತಲ್ಲ, ಹತ್ರ ಹೋಗೋದಕ್ಕೆ ಭಯ ಆಗುತ್ತೆ. ಅಂತದ್ರಲ್ಲಿ ಅಂತ ಬ್ರಿಡ್ಜೇ ಇಲ್ಲ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಜನ ಏನ್ ನೋಡಿದಾರೆ ಅವತ್ತೊಂದ್ ದಿನ, ಏನ್ ನೋಡಿ ಅವ್ರ ಎಕ್ಸ್ಪೀರಿಯನ್ಸ್ ಏನ್ ಅವ್ರು ನೋಡಿ ಜನಗಳು ಕೆಸರು ಮತ್ತೆ ಫ್ಲಡ್ ಇದಾಗಿರೋದ್ರಿಂದ ಇದೊಂಥರ ಕೆಟ್ಟ ದುರಂತ. ಇದು ಯಾವ್ದೇ ಕಾರಣಕ್ಕೂ ಆದಷ್ಟು ಬೇಗ ನಾನು ದೇವರಲ್ಲಿ ಬೇಡ್ಕೊಳ್ಳೋದೇನಂದ್ರೆ ಅಲ್ಲಿರೋರು ಆದಷ್ಟು ಬೇಗ ಸ್ವಲ್ಪ ಈ ಎಲ್ಲಾದ್ರಿಂದ ಹೊರಗಡೆ ಬರ್ಲಿ, ಮತ್ತೆ ಆದಷ್ಟು ಬೇಗ ಅವ್ರಿಗೆ ಚೇತರಿಸ್ಕೊಳ್ಳೋ ಅಂತದ್ದು ಶಕ್ತಿ ಕೊಡ್ಲಿ. ಆಲ್ರೆಡಿ ನಮ್ಮ ದೇಶದ ಪ್ರಧಾನಿ ಆದಂತ ಮೋದಿ ಅವರು ಆಲ್ರೆಡಿ ಅವ್ರಿಗೆ ಏನ್ ಸಪೋರ್ಟ್ ಬೇಕು, ಮಾರಲ್ಸ್ ಸಪೋರ್ಟ್ ಬೇಕು, ಮತ್ತೆ ಅಲ್ಲಿರೋರ್ಗೆ ಫ್ಲಡ್ ಅಂತ ಜನಕ್ಕೆ ಊಟದ ವ್ಯವಸ್ಥೆ ಪ್ರತಿಯೊಂದು ಆಲ್ರೆಡಿ ಅಲ್ಲಿ ಇಲ್ಲಿಂದ ಹೋಗಿದೆ ಅಂತ ಹೇಳಲಿಕ್ಕೆ ಆಲ್ರೆಡಿ ನೆನ್ನೆನೆ ಹೇಳಿದ್ದಾರೆ, ಏನ್ ಬೇಕು ಸಪೋರ್ಟ್ ನಾವು ಮಾಡ್ತೀವಿ ಅಂತ. ಏನಕ್ಕಂದ್ರೆ ವಿ ಹ್ಯಾವ್ ಆತರ ಒಂದು ವಂಡರ್ಫುಲ್ ಪರ್ಸನ್ ನಾವು ಪ್ರಧಾನಿಯಾಗಿ ಪಡೆದಿದ್ದೀವಿ. ಬಟ್ ತುಂಬಾನೇ ಪ್ರತಿಯೊಂದು ದೇಶಗಳು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಅವರು ನಾರ್ಮಲ್ ನಾವು ಹೋದಾಗ ಹೇಗಿದ್ವಲ್ಲ ಆ ತರ ಒಂದು ಆಗ್ಲಿ ಅಂತ ಕೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಈ ತರ ಒಂದು ಹೇಳಿ ಇದೊಂದು ವಿಚಾರನ ಇಲ್ಲಿ ನಿಲ್ಲಿಸ್ತೀನಿ. ಸೇಫ್ ಆಗಿರಿ. ಆದಷ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ಇರಷ್ಟು ದಿನ ನಿಮ್ ಕೈನಲ್ಲಿ ಆದಷ್ಟು ಜಾಗಗಳನ್ನ ನೋಡಿ. ಏನಕ್ಕೆ ಹೇಳ್ತೀವಿ ಅಂದ್ರೆ ಇವತ್ತು ಹೋಗಿರ್ತೀವಿ, ಒಂದು ಜಾಗ ನೋಡಿರ್ತೀವಿ, ಜಾಗ ನೋಡಿ ನಾವು ಹೋಗ್ ಬಂದಿರೋ ಜಾಗ ಇವತ್ತು ಇಲ್ಲ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಒಬ್ಬ ಮನುಷ್ಯನಿಗೆ ಆ ಫೀಲ್ ಹೇಗಿರುತ್ತೆ. ನಿನ್ನೆ ರಾತ್ರಿ ನಾನು 11:30 12 ಗಂಟೆವರೆಗೂ ನಾನು ನೋಡಿದೀನಿ. ನಾನು ಅದು ವಿಡಿಯೋಸ್ ಪ್ರತಿಯೊಂದು ಎಲ್ಲಾ ಚಾನಲ್ ಅಲ್ಲಿ ನೋಡ್ರಿ, ಯಾವ್ದೇ ಚಾನಲ್ ಓಪನ್ ಮಾಡಿದ್ರು ಬರೀ ಅದೇ. ನಾವು ಇದರಿಂದ ಗೋರ್ಖಾಯಿಂದ ನಾವು ವಾಪಸ್ ಬಂದಾಗ ಒಂದು ಬ್ರಿಡ್ಜ್ ಬರುತ್ತೆ, 3 ಕಡೆ ಬಂದು ಸೇರುತ್ತದು. ಆ ಬ್ರಿಡ್ಜ್ ಮೇಲೆ ಪಾಸಿಬಲ್ ಆದ್ರೆ ಆ ವಿಡಿಯೋ ಹಾಕ್ತೀನಿ ನಾನು. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಿ ಎಷ್ಟು ಫೋರ್ಸ್ ಇರುತ್ತೆ ಎಲ್ಲ ನಾನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇವತ್ತೊಂದ್ ದಿನ ಬ್ರಿಡ್ಜೇ ಇಲ್ಲ, ಅಲ್ಲಿ ಅಕ್ಕಪಕ್ಕ ಊರೇ ಇಲ್ಲ ಅಂತ ಹೇಳಿದಾಗ ಯಾವ ಪರಿ ಆಗತ್ತೆ ಅಂತ ಹೇಳಿದ್ರೆ ಯಪ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಹೋಪ್ ಎಲ್ಲಾರು ಆದಷ್ಟು ಅಲ್ಲಿ ನಮ್ಮ ದೇಶದಿಂದ ಹೋಗಿರೋಂತ ಜನ ಟೂರ್ ಅವ್ರಿಗೆ ಏನೋ ಹೋಗಿದ್ದಾರೆ, ಅವ್ರು ಆದಷ್ಟು ಬೇಗ ಸೇಫ್ ಆಗಿರ್ಲಿ ಅಂತ ಕೇಳ್ಕೊತೀನಿ. ಯಾಕೆ ಈ ತರ ಸಿಚುವೇಶನ್ ಅಲ್ಲಿ ನೆಟ್ವರ್ಕ್ ಇರಲ್ಲ, ಪಾಪ ಅವರೆಲ್ಲ ಚೆನ್ನಾಗಿರ್ಲಿ ಮತ್ತೆ ಸೇಫ್ ಆಗಿರ್ಲಿ. ಆದಷ್ಟು ಬೇಗ ಅಲ್ಲಿ ಹೋಗಿರೋರು ನಮ್ಮ ತಾಯ್ನಾಡಿಗೆ ಬರ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಅಲ್ಲಿರೋರಿಗೆ ಆ ದೇವ್ರ ಪರಿಸ್ಥಿತಿ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಇದೊಂದು ವಿಡಿಯೋನ ಮುಗಿಸ್ತೀನಿ. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಯಾವುದೇ ಒಂದು ದೇಶಕ್ಕೂ ಈ ತರ ಒಂದು ಆಗ್ಬಾರ್ದು. ತುಂಬಾನೇ ನಾವು ಒಟ್ಟು ಬೇಜಾರಾಗತ್ತೆ. ಯಾಕಂದ್ರೆ ನಾವು ತುಂಬಾ ನಾನು ಒಂದೇ ಒಂದು ಮೂವಿನಲ್ಲಿ ನೋಡಿ 2011 ಒಂದು ಮೂವಿನಲ್ಲಿ ಸುನಾಮಿ ಒಂದು ಬೆಟ್ಟಗಳ ಮೇಲೆ ಬರುತ್ತೆ, ನೀರೆಲ್ಲ ಹಾರ್ ಬರುತ್ತೆ. ಆದ್ರೆ ನೀರ್ ಬಂದಿದ್ರೆ ಪರವಾಗಿಲ್ಲ. ಇವತ್ತು ಅದನ್ನ ಲೈವ್ ಅಲ್ಲಿ ನಾವು ಕಣ್ಣಲ್ಲಿ ನಾವು ನೋಡ್ತೀವಿ ಅಂತ ಬಂದಾಗ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 7 ಫ್ಲೋರ್ ಬಿಲ್ಡಿಂಗ್ ನಾವು ಚೈನಾ ಬಾರ್ಡರ್ ನಾವೇನ್ ಪಾಸ್ ಆಗ್ಬೇಕಾಗಿದ್ದು, ಟಿಬೆಟ್ ನಾವು ಪಾಸ್ ಆಗ್ಬೇಕಾಗಿದ್ದಂತ ಬಿಲ್ಡಿಂಗ್ 7 ಫ್ಲೋರ್ ಇದೆ. ಬಿಲ್ಡಿಂಗ್ ಅದು 7 ಫ್ಲೋರ್ ಇದೆ. ಮತ್ತೆ ಕೆಳಗಡೆ ಸೆಲ್ಲರ್ ಒಂದು 2 ಫ್ಲೋರ್ ಬಂದು ಪಾರ್ಕಿಂಗ್ ಇದೆ. ಅದು ಪಾರ್ಕಿಂಗ್ ಮತ್ತೆ ನೀವು ವಿಡಿಯೋದಲ್ಲಿ ನೋಡಿರ್ತೀರ, ಬಸ್ಗಳು ಎಲ್ಲ ಪಾರ್ಕಿಂಗ್ ಮಾಡಿರ್ತಾರಲ್ಲ, ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ಬಟ್ ಅಂತದ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ 7 ಫ್ಲೋರ್ ಬಿಲ್ಡಿಂಗ್ ಕೊಚ್ಕೊಂಡು ಹೋಗುತ್ತೆ ಅಂದ್ರೆ ಅಲ್ಲಿ ಒಳಗಡೆ ಇರೋಂತ ಜನಗಳು ಓಶೋ ಇಂದ ಪಾಪ ಮಾನಸ ಸರೋವರ ಯಾತ್ರೆಗಳು ಹೋಗಿದ್ರು. ನಿಯರ್ಲಿ 75 ಜನ ಅಲ್ಲಿ ಇದ್ರಂತಲ್ಲಿ ಅದೇ ಟೈಮಲ್ಲಿ ಇದಾರೆ. ಮತ್ತೆ ಆಸ್ಟ್ರೇಲಿಯಾ US ಇಂದ ಪಾಪ 5 ಜನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಇದು ಮಾನಸ ಸರೋವರ ಹೋಗೋಣ ಅನ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ನವೀನ ತುಂಬಾ ಇಷ್ಟ ಆಯ್ತು. ಅವರು ಬರ್ಬೇಕಾದಾಗ್ಲೂ ಕೂಡ ತುಂಬಾ ಕಡೆ ಹೇಳಿದ್ರು, ನಾವ್ ಮಾನಸ ಸರೋವರ ಮಾತ್ರ ನಾವೆಲ್ಲ ಮಾಡೋಣ ಅಂತ. ನಾವು ಎಲ್ಲ ಪ್ರಾಮಿಸ್ ಮಾಡಿದೀವಿ ಮಾಡೋಣ ಅಂತ. ಅಲ್ಲಿ ಹೋಗಿರೋಂತ ಜನಗಳ ಪರಿಸ್ಥಿತಿನ ಇವತ್ತೊಂದ್ ದಿನ ನೆನ್ಸ್ಕೊಂಡ್ರೆ, ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ನೆನ್ಸ್ಕೊಂಡ್ರೆ, ಅವ್ರೆಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಅಂತಾನೆ ಇಷ್ಟ ಪಡ್ತೀವಿ. ಬಟ್ ಆದ್ರೆ ಆ ಫ್ಯಾಮಿಲಿ ಅವ್ರಿಗೆ ಹೇಗನ್ಸುತ್ತೆ ಹೇಳಿ? ತುಂಬಾನೇ ಬೇಜಾರಾಗುತ್ತೆ ಫ್ರೆಂಡ್ಸ್. ಓಕೆ, ಮುಂದೆ ಏನು ಅಪ್ಡೇಟ್ಸ್ ಏನಿದೆ ನನಗೆ ಏನ್ ಬರುತ್ತೆ ನಾನು ಅಪ್ಡೇಟ್ ಕೊಡ್ತೀನಿ. ಆದಷ್ಟು ನೀವು ಕೂಡ ಜನಗಳು ಆರಾಮಾಗಿ ಪ್ರೇ ಮಾಡಿ ಒಳ್ಳೇದಾಗ್ಲಿ ಅಂತ ಅಷ್ಟೇ ಕೇಳಿ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿರಿ ಫ್ರೆಂಡ್ಸ್. ಆದಷ್ಟು ಹೊಸ ಜಾಗಗಳನ್ನ ನೋಡಿ, ಫ್ಯಾಮಿಲಿ ಜೊತೆ ನೋಡಿ, ಫ್ರೆಂಡ್ಸ್ ಜೊತೆ ನೋಡಿ.
ತಗೊಂಡೋಗೋದು ಮೆಮೊರಿ ಒಂದೇ, ಬಿಟ್ಟೋಗೋದು ಮೆಮೊರಿ ಒಂದೇ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.